ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗು ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ, ಈ ಒಂದು ದೋಸ್ತ್ ಗಾಡಿ ತೆಗೆಯೋರಿಗೆ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋ. ಬಡ ದೋಸ್ತ್ i5 ಏನಿದೆ, ಇದು ಬಂದ್ಬಿಟ್ಟು 11 ಅಡಿ ಗಾಡಿ. ಇದನ್ನು ಪರ್ಚೇಸ್ ಮಾಡಿದವರು ಇದ್ದಾರೆ ಹಿಂದೆ. ಇದರದ್ದು ಅಡ್ವಾಂಟೇಜಸ್ ಆಮೇಲೆ ಡಿಸಡ್ವಾಂಟೇಜಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಮತ್ತು ಪರಿಚಯ? ಸರ್ ನಮ್ಮ ಹೆಸರು ಸೂರ್ಯ ಅಂತ. ಓಕೆ. ಇರೋದು ಮಾಚೋಳ್ಳಿಯಲ್ಲೇ. ಓಕೆ. ನಾವು ಬಡಾದಸ್ ವೆಹಿಕಲ್ ಪರ್ಚೇಸ್ ಮಾಡಿ 1 ವೀಕ್ ಆಗಿದೆ. ಓಕೆ. ಅಂದರೆ ನೀವು 2 ಗಾಡಿ ತಗೊಂಡಿದ್ದೀರಾ? ಹಾಂ ಸರ್, ಒಂದು ಸಾತಿ ಒಂದು ಗಾಡಿ ತೊಗೊಂಡಿದ್ವಿ, ಬಡಾದಸ್ ಅಂತ ತೊಗೊಂಡಿದ್ದೀವಿ. ಸರ್ ಇದು ಬಂದು ಹೊಸದು ಯಾವಾಗ ನೆನ್ನೆ ತಗೊಂಡ್ರೆ ಇದು? ಸರ್ ಇಲ್ಲಿ 1 ವೀಕ್ ಆಗಿದೆ ತೊಗೊಂಡು. ಹಾಂ ಸರ್ ಇದು ತೊಗೊಂಡು 1 ವೀಕ್ ಆಗಿದೆ ಆಲ್ರೆಡಿ. ಗಾಡಿ ಬಂದ್ಬಿಟ್ಟು ಚೆನ್ನಾಗಿದೆ, ಯಾವುದೇ ಥರದ ಕಂಪ್ಲೇಂಟ್ಸ್ ಇಲ್ಲ. ಓಕೆ. ಗಾಡಿ ಟನ್ನೇಜು ಅಷ್ಟು ಹಾಕೊಬೋದು, ಯಾವುದೇ ಥರದ ಪ್ರಾಬ್ಲಮ್ ಏನಿಲ್ಲ. ಸರ್ ಈಗ ಯಾವ ಪರ್ಪಸ್ಗೆ ನೀವು ತಗೊಂಡ್ರಿ? ಅಪ್ಲಿಕೇಶನ್ ಏನು? ಸರ್ ಮಾರ್ಕೆಟ್ ಲೋಡ್ ಕೊಡ್ತಾ ಇದ್ದೀವಿ ಸರ್. ನಮ್ಮದು ಕಂಪನಿ ಲೋಡ್ ಇದೆ. ಓಕೆ. ಮತ್ತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ನಾವು ಟ್ರಾನ್ಸ್ಪೋರ್ಟು ಮಾಡ್ತೀವಿ ಸರ್. ಓಕೆ. ಸೊ ಅಂದರೆ ಹಿಂದ್ಗಡೆ ಬಾಡಿ ಕಟ್ಟಿಸ್ತೀರಾ? ಹಾಂ ಸರ್, ಹಿಂದ್ಗಡೆ ಬಾಡಿ ಕಟ್ಟಿಸ್ತೀರಾ. ಓಕೆ. ಸರ್ ಎಷ್ಟು ಬಿತ್ತು ನಿಮಗೆ ಗಾಡಿ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ 12 ಲಕ್ಷ ಹೇಳಿದ್ರು. 11ವರೆಗೆ ಫೈನಲ್ 11ವರೆಗೆ ಫೈನಲ್ ಮಾಡಿ ಕೊಟ್ಟರು. ಏನು EMI ತಗೊಂಡ್ರಾ ಇಲ್ಲ? ಸರ್ ಇದು EMI ಅಲ್ಲೇ ತೊಗೊಂಡಿದ್ದು. EMI ತಗೊಂಡ್ರೆ ಎಷ್ಟು ಬೀಳುತ್ತೆ ಸರ್ EMI? ಸರ್ ಇದು EMI ಬಂದ್ಬಿಟ್ಟು 20,000 ಬೀಳುತ್ತೆ 5 ಇಯರ್ಸ್ಗೆ. 5 ವರ್ಷಕ್ಕೆ 20,000 ರೂಪಾಯಿ. ಡೌನ್ ಪೇಮೆಂಟ್ ಎಷ್ಟು ಬಿತ್ತು? ಸರ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು 3 ಲಕ್ಷ ಮಾಡಿದ್ವಿ ಸರ್. 3 ಲಕ್ಷ ಡೌನ್ ಪೇಮೆಂಟ್. ಅಂದರೆ ಟೋಟಲ್ ಎಷ್ಟಾಯ್ತು ಸರ್? ಟೋಟಲ್ ವೆಹಿಕಲ್ ಎಷ್ಟು? 11.5 ಲಕ್ಷ. 11.5 ಲಕ್ಷ ಫುಲ್ ಗಾಡಿ. ಸರ್ ಇದ್ರದ್ದು ವಾರಂಟಿ ಮತ್ತು ಸರ್ವಿಸ್ ಎಲ್ಲ ಹೇಳಿ ಸರ್, ಯಾವ ಥರ ಇದೆ? ಸರ್ ಇದು 5 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಓಕೆ. 2 ಲಕ್ಷ ಕಿಲೋಮೀಟರ್ಗೆ ಯಾವುದೇ ಥರದ ಪ್ರಾಬ್ಲಮ್ ಬಂದರೂ ಸರ್ವಿಸಿಂದನೇ ನಾವು ಎಲ್ಲ ಕ್ಲೈಮ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಎಲ್ಲ ಹೇಳಿದಾರಾ? ಓಕೆ. ಅಂದರೆ 2 ಲಕ್ಷ ಕಿಲೋಮೀಟರ್ ವಾರಂಟಿ ಪ್ಲಸ್ 5 ಇಯರ್ಸ್. 5 ವರ್ಷ. ಸರ್ ಈಗ 5 ವರ್ಷ ಒಳಗೆ ಇಂಜಿನ್ ಏನೋ ಸೀಸ್ ಆದರೆ ಎಲ್ಲ ಚೇಂಜ್ ಮಾಡ್ಕೊಡ್ತಾರೆ? ಹಾಂ ಸರ್, ಇಂಜಿನ್ ಎಲ್ಲ ಏನು ಸೀಸ್ ಆಯಿತು ಅಂದರೆ ಅದು ಕ್ಲೈಮ್ ಮಾಡ್ಕೊಡ್ತಾರೆ. ಓಕೆ. ಸರ್ ಇದ್ರದ್ದು RTO ಪಾಸಿಂಗ್ ಎಷ್ಟಿದೆ ಅಂದರೆ ಇದರಲ್ಲಿ ಡಾಕ್ಯುಮೆಂಟ್? ಸರ್ ಈ ಗಾಡಿ ಬಂದ್ಬಿಟ್ಟು 1750 kg ಕೊಟ್ಟಿದ್ದಾರೆ. ಓಕೆ. ನಾವು ಇದರಲ್ಲಿ 4 ಟನ್ವರೆಗೂ ವೇರ್ ಮಾಡ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ 5 ಟನ್ವರೆಗೂ ನಾವು ಮಾಡ್ಬೋದು. ಅಂದರೆ ನಿಮ್ಮ ಜೊತೆ ಇನ್ನೊಂದು ಗಾಡಿ ಇದೆ? ಹಾಂ ಸರ್, ನಮ್ದು ಇನ್ನೊಂದು ಗಾಡಿ ಇದೆ. ನಾವು ಆಲ್ರೆಡಿ ಅದಕ್ಕೆ 5 ಟನ್ ಕೆಪಾಸಿಟಿ ಆಗ್ತೀವಿ ಸರ್. ಅಂದರೆ ಲೀಗಲ್ ಆಗಿರೋದು 1.7 ಮಾತ್ರ ಪಾಸಿಂಗ್ ಇರೋದು. ಅಂದರೆ 4 ಟನ್ವರೆಗೂ ಆಗ್ತಾರೆ. ಅಂದರೆ ನೀವು ಈಗ ಯಾಕೆ ಇದನ್ನ ಹೇಳ್ತಿದೀವಿ ಅಂದರೆ ಗಾಡಿಗಷ್ಟು ತಾಕತ್ತಿದೆ ಅಂತ. ಗಾಡಿ ಪಿಕಪ್ ಇದೆ. ಈಗ 4 ಟನ್ ಹಾಕಿದ್ರೆ ಎಷ್ಟು ಮೈಲೇಜ್ ಬರುತ್ತೆ ಸರ್? 4 ಮೈಲೇಜ್ ಹಾಕಿದ್ರೆ ನಿಮಗೆ 13ರಿಂದ 15ವರೆಗೂ ಮೈಲೇಜ್ ಬರುತ್ತೆ ಸರ್. 4 ಟನ್ ಹಾಕಿದ್ರೆ ಅಷ್ಟು ಲೋಡ್ ಹಾಕಿದ್ರೆ ಅಷ್ಟು ಮೈಲೇಜ್ ಬರುತ್ತೆ. ಖಾಲಿ ಗಾಡಿ ಇದ್ರೆ ಎಷ್ಟು ಬರುತ್ತೆ ಸರ್? ಖಾಲಿ ಗಾಡಿ ಬಂತಂದ್ರೆ ನಿಮ್ಗೆ 18ವರೆಗೂ ಮೈಲೇಜ್ ಬರುತ್ತೆ. 18ವರೆಗೆ ಮೈಲೇಜ್ ಬರುತ್ತೆ. ಸರ್ ಕೊನೆಯದಾಗಿ ಏನು ಅಂತಂದರೆ, ಈಗ ಈ ವಿಡಿಯೋ ನೋಡಿ ಪರ್ಚೇಸ್ ಮಾಡೋರು ಯಾರು ಇರ್ತಾರೆ ಈ ಒಂದು ವೆಹಿಕಲ್ನ, ನೀವು ಏನು ಮೆಸೇಜ್ ಕೊಡ್ತೀರಾ? ಸರ್ ಗಾಡಿ ಹಾಕೊಳ್ರಿ, ಗಾಡಿ ದುಡಿಯೋಕೆ ಅಂತಲೇ ಇದೆ. ಓಕೆ. ಯಾವುದೇ ಥರದ ಇದರಲ್ಲಿ ಲಾಸ್ ಅನ್ನೋದೇ ಇಲ್ಲ. ಓಕೆ. ಎಲ್ಲ ಪ್ರಾಫಿಟೇ ಇದೆ. ಓಕೆ. ನಮಗೆ ಇಲ್ಲಿ ಮಾಚೋಳ್ಳಿ ಗೇಟಲ್ಲಿ ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಓಕೆ. ಹಾಂ, ಅಲ್ಲಿ ಎಲ್ಲ ಥರದ ಬೆನಿಫಿಟ್ ಕೊಟ್ಟಿದ್ದಾರೆ ನಮಗೆ. ಓಕೆ. ಏನು ಕೊಟ್ಟರು ನಿಮಗೆ? ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಓಕೆ. ನಿಮಗೆ ಡೀಲರ್ಶಿಪ್ಪಿಂದ ಏನು ಬೆನಿಫಿಟ್ ಸಿಕ್ತು ಅಂದರೆ 5,000 ರೂಪಾಯಿದು ಆಕ್ಸೆಸರಿ ಫ್ರೀ ಕೊಟ್ಟಿದ್ದಾರೆ. ಏನೆಲ್ಲ ಬಂತು? 5,000 ಸರ್ ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ, ಫ್ಲೋರ್ ಮ್ಯಾಟ್ ಕೊಟ್ಟಿದ್ದಾರೆ, ಓಕೆ, ಮತ್ತೆ ಸ್ಟೇರಿಂಗ್ ಕವರ್ ಕೊಟ್ಟಿದ್ದಾರೆ, ವೀಲ್ ಮ್ಯಾಟ್ ಕೊಟ್ಟಿದ್ದಾರೆ. ವೀಲ್ ಮ್ಯಾಟ್. ಓಕೆ. ಸೊ ಇಷ್ಟೇ. ಏನು ತಗೋಬೋದು ಗಾಡಿನ? ತಗೋಬೋದು ಸರ್, ಆರಾಮಾಗಿ ತಗೋಬೋದು. ಓಕೆ. ಸನ್ವಿತ್ ಮೋಟಾರ್ಸ್ ಅಂದ್ಬಿಟ್ಟು ಮಾಚೋಳ್ಳಿ ಗೇಟಲ್ಲಿ ಮಮತಾ ಕನ್ವೆನ್ಷನಲ್ ಆಪೋಸಿಟಾಗಿ ಹೊಸ ಡೀಲರ್ ಓಪನ್ ಆಗಿದೆ. ಓಕೆ. ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಯಾವುದೇ ಥರದ ಬ್ಯಾಡ್ ಒಪಿನಿಯನ್ ಇಲ್ಲ. ಓಕೆ. ನೀವು ಬಂದು ಇಲ್ಲಿ ಗಾಡಿ ಪರ್ಚೇಸ್ ಮಾಡ್ಬೋದಾ? ಅಂದರೆ ನೀವು ತಗೊಂಡಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಒಂದು ವಿಡಿಯೋದ ಮಾಹಿತಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.